ದಕ್ಷಿಣ ಕನ್ನಡ ಜಿಲ್ಲೆ ಪುತ್ತೂರು ತಾಲೂಕು ಉಪ್ಪಿನಂಗಡಿ ಸೌಹಾರ್ದ ಸೇವಾ ಫ್ರೆಂಡ್ಸ್ ಆತೂರ್ ಇದರ ವತಿಯಿಂದ 1 ವರ್ಷದಲ್ಲಿ ಕಾಲ್ನಡಿಗೆ ಮೂಲಕ ಬರೋಬ್ಬರಿ 8,130 ಕಿಲೋಮೀಟರ್ ದಾಟಿ ಹಜ್ ಕರ್ಮ ಪೂರ್ಣಗೊಳಿಸಿದ ಮೊಟ್ಟಮೊದಲ ಕನ್ನಡಿಗ ಪೆರಿಯೋಟ್ಕದ ಹಾಜಿ ನೌಶಾದ್ ಬಿಕೆಎಸ್ ಅವರಿಗೆ ಅಭಿನಂದನಾ ಕಾರ್ಯಕ್ರಮವು ಮುಹದ್ದಿಯ ಜುಮ್ಮಾ ಮಸೀದಿ ಪೆರಿಯಟ್ಕ ವಠಾರದಲ್ಲಿ ನಡೆಯಿತು. ಕಾರ್ಯಕ್ರಮದಲ್ಲಿ ಆಡಳಿತ ಮಂಡಳಿಯ ಉಪಾಧ್ಯಕ್ಷರಾದ ಅನೀಫ್ ಕ್ಯಾಂಪ್ಕೋ, ಉಸ್ತಾನ್ ಅಬ್ದುಲ್ಲಾ ಮುಸ್ಲಿಯಾರ್, ಸೌಹಾರ್ದ ಸೇವಾ ಫ್ರೆಂಡ್ಸ್ ಆತೂರಿನ ಜಯದ್ದುನ್ ಹಾಗೂ ಸಲೀಂ, ಆನ್ಸಾಫ್ ಪೆರಿಯಟ್ಕ, ನೌಸ್ ಪೆರಿಯಟ್ಕ, ಬಿಕೆ ಅಬ್ದುಲ್ ರೆಹಮಾನ್ ಪೆರಿಯಟ್ಕ, ಮುತಾ ಅಲೀಂ ಅರ್ಜಾಬ್ ಅವರು ಉಪಸ್ಥಿತರಿದ್ದರು. ಮೊದಲ ಬಾರಿಗೆ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇನೆ. ಬಹುಶಃ ನಮಗೆ ಇಷ್ಟವರೆಗೂ ಹಜ್ಜಿಗೆ ಹೋಗುವ ಒಂದು ಅವಕಾಶ ಸಿಗಲಿಲ್ಲ. ಹಜ್ಜಿಗೆ ಹೋದವರನ್ನು ಗೌರವಿಸುವುದು ನಮ್ಮ ಕರ್ತವ್ಯ ಅಂತ ಬಹುಶಃ ನನ್ನ ತಂದೆಯವರು ಹೇಳ್ತಾ ಇದ್ದರು. ಆ ಒಂದು ಕಾರಣದಿಂದ ಬಹುಶಃ ನಾವು ಒಂದು 3 ದಿನ ಹಿಂದೆ ಹೊರಟಿದ್ದೆವು. ಕಾರಣಾಂತರಗಳಿಂದ ನಮಗೆ ಬರಲಿಕ್ಕಾಗಲಿಲ್ಲ, ಕೆಲಸದ ಒತ್ತಡದಿಂದ ಬರಲಿಕ್ಕಾಗಿಲ್ಲ. ಬಹುಶಃ ಇವತ್ತು ಜೈನುದ್ದೀನ್ ಅವರು ಫ್ರೀ ಇದ್ದರು. ಬೆಳಿಗ್ಗೆ ಬಹುಶಃ 6 ಗಂಟೆಗೆ ಜೈನುದ್ದೀನ್ ಅವರು ನಮಗೆ ಫೋನ್ ಮಾಡಿ ಇವತ್ತು ಹೋಗುವವರು ನಮಗೆ ಸನ್ಮಾನಿಸಿ ಬರುವಂತ ನಮಗೆ ಮಾತಾಡಿದ್ರು. ಸೊ ಆ ಕಾರಣದಿಂದ ನಾವು ಬೆಳಿಗ್ಗೆ ಹೊರಟು ಉಪ್ಪಿನಂಗಡಿಗೆ ಹೋಗಿ ಎಲ್ಲ ತಯಾರಿ ನಡೆಸಿ ಇಲ್ಲಿಗೆ ಬರುವ ಬಹುಶಃ ಇಷ್ಟೊಂದು ಹೋಗ್ತಾ ಇತ್ತು. ನಾವು ಸೌಹಾರ್ದ ಫ್ರೆಂಡ್ಸ್ ಆತೂರ್ ಎಂಬ ಸಂಘಟನೆಯ ವತಿಯಿಂದ ಈ ಒಂದು ಸನ್ಮಾನ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ದಾರೆ. ಬಹಳಷ್ಟು ವರ್ಷಗಳಿಂದ ರಾಜಕೀಯವಾಗಿಯೂ ಸಾಮಾಜಿಕವಾಗಿಯೂ ಧಾರ್ಮಿಕ ಕ್ಷೇತ್ರದಲ್ಲಿಯೂ ಕೂಡ ಒಂದು ಸೌಹಾರ್ದ ಫ್ರೆಂಡ್ಸ್ ಆತೂರ್ ಎಂಬ ಸಂಘಟನೆ ಬಹಳಷ್ಟು ಪ್ರಸಿದ್ಧಿಯನ್ನು ಪಡೆದುಕೊಂಡಿದೆ. ಹಾಗಾಗಿ ಅವರ ಒಂದು ಸಂಘಟನೆಯ ವತಿಯಿಂದ ಬಹುಶಃ ಅವರೆಲ್ಲರೂ ಕೆಲಸಕ್ಕೆ ಹೋಗಿದ್ದಾರೆ. ಅವರ ಪರವಾಗಿ ನಾವಿಬ್ಬರು ಇವತ್ತು ಸನ್ಮಾನ ಕಾರ್ಯಕ್ರಮ ನಡೆಸಲಿಕ್ಕೆ ಬಂದಿದ್ದೇವೆ. ಹಾಗಾಗಿ ಒಂದು ಸನ್ಮಾನ ಕಾರ್ಯಕ್ರಮವನ್ನು ನಡೆಸಿಕೊಳ್ಳುವುದಕ್ಕೆ